ನಿಮ್ಮ ಪ್ರಶ್ನೆಗೆ ನಾನು ಬಹಳ ಧೈರ್ಯವಾಗಿ ಉತ್ತರ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಸತ್ಯವಾಗಿದ್ದೀವಿ ಸರ್ ನಾವು. ಸುಳ್ಳಿದ್ರೆ ಇಷ್ಟು ಧೈರ್ಯ ಬರೋದಿಲ್ಲ ಸರ್. ಸುಳ್ಳಿದ್ರೆ ಆಯ್ತು. ಬಹಳ ತುಂಬಾ ಸಂತೋಷ. ಟೈಮ್ ಆಯ್ತು ಸರ್. ತುಂಬಾ ಥ್ಯಾಂಕ್ಸ್. ನಿಮ್ಮ ಪ್ರಶ್ನೆಗಳು ನಿಜಕ್ಕೂ ಕೂಡ ಇಂಥ ಪ್ರಶ್ನೆಗಳು ಬಂದ್ರೇನೆ ನಮಗೂ ಕೂಡ ಒಂದ್ ರೀತಿ ಧೈರ್ಯದಿಂದ ಉತ್ತರ ಕೊಡ್ಲಿಕ್ಕಾಗೋದು. ನಿಮ್ಮ ಪಾಪ ಪಾಪ ಪದ ಬಳಕೆ ಮಾಡಬಾರ್ದ? ಅವರು ಆ ಸ್ಥಾನಕ್ಕೆ ನಾಲಾಯಕ. ಹೌದು, ನಾನು ಮಾಡ್ತೀನಿ. ಯಾಕಂದ್ರೆ ಅವ್ರು ಯಾರಿಗೂ ನ್ಯಾಯ ಕೊಡ್ಲಿಲ್ಲ ಸರ್. ಒಂದ್ ನಿಮಿಷ ಸರ್. ಏನ್ ಗೊತ್ತಾ, ಆ ಸ್ಥಾನಕ್ಕೆ ತನ್ನದೇ ಆದ ಜವಾಬ್ದಾರಿ ಇದೆ. ಮಾತಾಡ್ಬೇಡ್ರಿ ಅಣ್ಣವ್ರೆ ನೀವುಗಳು. ಆ ಸ್ಥಾನಕ್ಕೆ ನಮ್ಮವರೇ ಮಾತಾಡಿದ್ರೆ ನಾವಿಲ್ಲಿ ಅವ್ರಿಗೆ ನೀವು ಅವಕಾಶ ಕೊಟ್ಟು ನೋಡಿದ್ರಲ್ವಾ ಯೋಗ್ಯತೆ ಏನಂತ ಗೊತ್ತಾಗುತ್ತೆ. ನಾವು ಕೊಟ್ಟಿದ್ದೀವಲ್ಲ. ಈಗ ನಿಲ್ಸಿದೀವಲ್ಲ, ಜನ ಅವಕಾಶ ಕೊಡ್ಬೇಕು ಸರ್. ನೀವಲ್ಲ, ಜನ ಅವಕಾಶ ಕೊಡ್ಬೇಕಂತ ಹೇಳಿದ್ರು. ಮಾಧ್ಯಮದ ನೀವು ಅಂದ್ರೆ ಮಾಧ್ಯಮದವ್ರು ಕೊಡಿ ಅಂತೆಲ್ಲ ಹೇಳ್ತಾ ಇರೋದು ನಾನು. ನಮ್ಮ ಕಲಬುರಗಿ ಪಕ್ಷದವ್ರು ಕೊಟ್ಟಿದ್ದಾರೆ. ಇವಾಗ ನೀವ್ ಮಾತಾಡೋದ್ ನಿಲ್ಸ್ಬೇಕಪ್ಪ. ನೀವು ಮಾತಾಡೋದ್ ನಿಲ್ಸ್ಬೇಕು. ಜನರು ಕೊಡ್ಬೇಕು, ಅವಕಾಶ ಕೊಡ್ಬೇಕು. ಹೌದು, ಇವ್ರನ್ನ ಕೆಲಸ ಮಾಡ್ಲಿಲ್ವಾ, ಇವ್ರಿಗೂ ನೆಕ್ಸ್ಟ್ ಅವಕಾಶ ಕೊಡಬಾರ್ದು. ಸಂಸತ್ ಅಂದ್ರೆ ಏನು ಸರ್? ಮಾತಿನ ಮನೆ. ಅತ್ಯುನ್ನತವಾದಂತ ಒಂದು ಗೌರವಿತವಾದಂತ ಮನೆ ಅದು. ಸಂಸತ್ನಲ್ಲಿ ಹೋಗೋರು ಎಲ್ಲರ ಪರವಾಗಿ ಧ್ವನಿ ಎತ್ತಕ್ಕಂತ ಕೆಲಸವನ್ನ ಮಾಡ್ಬೇಕು. ಎಲ್ಲರ ಪರವಾಗಿ ನಾವು ಅಲ್ಲಿ ವಾಯ್ಸ್ ಆಗ್ಬೇಕು. ನಾವ್ ಹೋಗ್ಬಿಟ್ಟು ಸುಮ್ನೆ ಕುತ್ಕೊಂಡ್ ಬರೋದಲ್ಲ. ಇಲ್ಲ, ನಾನು ಅದನ್ನ ಕ್ಯಾಂಡಿಡೇಟ್, ನಮ್ ಕ್ಯಾಂಡಿಡೇಟ್ 100ಕ್ಕೆ 100 ಗ್ಯಾರಂಟಿ ಅಂತ ಹೇಳಿದೀನಿ. ನಮ್ ಜನಕ್ಕೆ ಅವರು ನ್ಯಾಯ ಕೊಡೋದು 100ಕ್ಕೆ 100 ಗ್ಯಾರಂಟಿ. ನಾನು ಇದೇ ಅಲ್ಲ, ಒಂಚೂರು ಮಂಜುಳಾ ಮ್ಯಾಮ್ ಈಗ ಅಮ್ಮ ಬೈಕ್ ಕೊಡ್ತೀನಿ. ಒಂದ್ ನಿಮಿಷ ಇಲ್ಲಿ ಬನ್ನಿ, ಕೇಳ್ಸಂಗಿಲ್ಲ. ಒಂದ್ ನಿಮಿಷ ಅಮ್ಮ. ಮಂಜುಳಾ ನಾಯ್ಡು ಮೇಡಮ್ ಅವರು ಒಂದೆರಡು ನಿಮ್ ಪ್ರಶ್ನೆಗಳಿಗೂ ಅಥವಾ ಅವರು ಒಂದೆರಡು ಮಾತಾಡ್ತಾರೆ. ಅಯ್ಯೋ, ಹೇಳ್ಲಿಕ್ಕೆ ಒಂದಿನ ಆಗ್ತದೆ ಅವ್ರ ಬಗ್ಗೆ. ಅವ್ರು ಬರೋ ಗಂಟೆ ಹೆಣ್ಮಕ್ಳು ಬಂದಿಲ್ಲಲ್ರಿ ಯಾರು. ಆಯ್ತು